ಆದಂಥ ವಿದ್ಯಾರ್ಥಿ ಸಂಘಟನೆ ಚುನಾವಣೆಗಳು ನಡೀತಿತ್ತು. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರ ಪದವಿಗೆ ಭಗವಾನ್ ರವರು ಹೇಳದಂತೆ ಶೂದ್ರರಿಗೆ ಅವಕಾಶ ಕಮ್ಮಿ ಇತ್ತು. ನಮ್ಮ ರೀತಿ ಶೂದ್ರರು, ನಾನು ಅದರಲ್ಲಿ ಶೂದ್ರರೊಳಗೆ ಶೂದ್ರರು ಅಂತೀನಿ ನಾನು. ಆ ಒಂದು ವ್ಯವಸ್ಥೆನ ವಿರೋಧ ಮಾಡಿ ನಾವು ಹೊರಡಬೇಕಾದಾಗ ಮೊದಲು ಹಾಸ್ಟೆಲ್ ಒಳಗೆ ಇತ್ತು ನಮಗೆ ಆ ಪರಿಸ್ಥಿತಿ. ಹಾಸ್ಟೆಲ್ ಒಳಗೆ SC/ST ವಿದ್ಯಾರ್ಥಿಗಳು ಅಂತಂದರೆ ಅವರೇನೋ ಸ್ಕಾಲರ್ಶಿಪ್ಪಿಂದ ಬಂದು ಬಿಟ್ಟು ಊಟ ಮಾಡ್ತಾರೆ, ನಾವು ದುಡ್ಡು ಕಟ್ಬಿಟ್ಟು ಊಟ ಮಾಡ್ತೀವಿ, ನಮ್ಗೆ ಸರಿ ಸಮಾನವಾಗಿ ಬಂದು ಕೂತ್ಕೋತಾರೆ. ಈ ಒಂದು ಮನಸ್ಥಿತಿ ವಿದ್ಯಾರ್ಥಿ ಮಟ್ಟದಲ್ಲೂ ಇತ್ತು. ಪ್ರಾರಂಭದಲ್ಲಿ ಸಂಘರ್ಷದ ದಿನಗಳನ್ನು ನೋಡ್ತಿದ್ದೆ ನಾನು. ಆದರೆ ಸಂಘರ್ಷದ ಬದುಕು ಅಷ್ಟು ಸರಿಯಲ್ಲ. ಇವರು ಕೂಡ ನಮ್ಮನ್ನು ಒಪ್ಕೊಳ್ಬೇಕಂತ ಪರಿಸ್ಥಿತಿಗೆ ತರಬೇಕಲ್ಲ ಅನ್ನೋಂಥ ಪ್ರಯತ್ನ ಮಾಡಬೇಕಾದಾಗ ನಾನೇನು ಒಬ್ಬ ರಾಜಕಾರಣಿ ಮಗನೂ ಅಲ್ಲ, ಅಧಿಕಾರಿ ಮಗನೂ ಅಲ್ಲ, ಒಬ್ಬ ಉದ್ಯಮಿ ಮಗನಂತೂ ಅಲ್ಲವೇ ಅಲ್ಲ, ಸಾಮಾನ್ಯ ರೈತನ ಮಗ. ಆದರೆ ಹಳ್ಳಿಯಿಂದ ಹೋದಂಥ ನಾನು ಈ ಅಸಮಾನತೆನ ನನ್ನ ವಿದ್ಯಾರ್ಥಿ ದಶೆಯಿಂದ ಚಿಕ್ಕಂದಿಂದ ನಾನು ಸಹಿಸ್ತಿರ್ಲಿಲ್ಲ. ಆಗ ಒಂದ್ಸಾರಿ ನಮ್ಮಲ್ಲಿ ವಿದ್ಯಾರ್ಥಿ ಚುನಾವಣೆ ನಡೀತಿರ್ಬೇಕಾದ್ರೆ ನಮ್ಮದೇ ಒಂದು ಸಿಂಡಿಕೇಟ್ ಮಾಡಿ ಚುನಾವಣೆ ನಿಲ್ಲಿಸ್ದೆ. ಆಗ ಸಮಾನ ಮನಸ್ಕರನ್ನ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನದಲ್ಲಿ ಮೊದಲೇ ಬಾರಿ ವಿಫಲನಾದೆ. ಅಂದರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಮ್ಮದು ಅಂತ ವ್ಯತ್ಯಾಸ ಇಲ್ಲದೇ ಇದ್ರೂ ಆವತ್ತಿನ ದಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಹೊಸದಾಗಿ ಬಂದಂತಿದ್ದೇನೆ. 80ರ ನಂತರ 80ರ ದಶಕದಲ್ಲಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಬಂದದ್ದು ಜಾಸ್ತಿ. ಆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಉತ್ತರ ಭಾರತದ ವಿದ್ಯಾರ್ಥಿಗಳು ತುಂಬ ಇರ್ತಿದ್ರು. ಡೊನೇಷನ್ ಮುಖಾಂತರ ಬಂದಿರ್ತಿದ್ದರು. ಹಣಕಾಸಿನ ತೈಲಿ ಮತ್ತು ಉತ್ತರ ಭಾರತೀಯರ ಒಂದು ದರ್ಪ, ಆ ನಡುವೆ ಇಲ್ಲಿ ಜಾತಿ ವ್ಯವಸ್ಥೆ, ಇವೆಲ್ಲವನ್ನು ಏಕಕಾಲದಲ್ಲಿ ವಿರೋಧ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೂಡಿಸ್ಕೊಂಡು ಮೊದಲು ನೀವು ಒಗ್ಗಟ್ಟಾಗಿ, ನೀವು ಒಗ್ಗಟ್ಟಾಗ್ದೇ ನಿಮ್ಮಲ್ಲಿ ಒಂದೊಂದು ಗುಂಪು ಅವ್ರ ಜೊತೆ ಸೇರಿದ್ರೆ ನಿಮ್ಮ ಶಕ್ತಿ ಏನು ಅನ್ನೋ ತಿಳಿಯಲ್ಲ. ನರೇಂದ್ರ ಸ್ವಾಮಿಗೆ ಒಂದಂತ ಅವಕಾಶ ಇದೆ. ಕೆಲವೊಂದು ಅಧಿಕಾರಿಗಳು ಅವ್ರ ಮನೆಯವರಿದ್ದಾರೆ, ಆದ್ದರಿಂದ ಅವರ ಒಂದು ಸಹಾಯ ಮತ್ತು ಬೆಂಬಲದಿಂದ ನಿಮಗೆ ಶಕ್ತಿ ಸಿಕ್ಕುತ್ತೆ ಅಂತ ಉರಿದುಂಬಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಪ್ರಥಮ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷನನ್ನಾಗಿ KC ರಾಮಚಂದ್ರ ಅನ್ನುವಂಥ ಆನೇಕಲ್ನ ವಿದ್ಯಾರ್ಥಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿದಂಥ ಆ ಹೋರಾಟದ ಕೀರ್ತಿಗೆ ಮಾರ್ಗದರ್ಶಕರು ಮಹೇಶ್ಚಂದ್ರಗುರು. ಅದರ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತನ್ನದೇ ಆದಂಥ ಬದಲಾವಣೆಗಳನ್ನು ನೋಡ್ತಾ ಎಲ್ಲರೂ ಒಗ್ಗೂಡಿ ಬದುಕುವಂಥ ಬದುಕನ್ನು ಕಂಡ್ವಿ. ಆದರೆ ಪತ್ರಿಕೋದ್ಯಮದ ವಿಭಾಗದ ಒಬ್ಬ ಅಧ್ಯಾಪಕರಾಗಿ ಅಲ್ಲಿ ಬೆಂಗಳೂರಿನಲ್ಲಿದ್ದಾಗ ನಾನು ಅವ್ರು ಮೊದಲನೇ ಬಾರಿ ಕಂಡೆ. ಅದಾದಮೇಲೆ ಅವ್ರಿಗೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋದರು. ಅವ್ರು ನಮ್ಮ ಜೊತೆಲಿದ್ದಂಥ ಒಡನಾಟ ಹೇಗಿತ್ತು ಅಂತಂದರೆ, ನಾನು ಮಂಗಳೂರಿಗೆ ಹೋದಾಗ ನಾನು ಒಂದು ಯುವ ಕಾಂಗ್ರೆಸ್ನ ಒಂದು ನಾಯಕತ್ವದಲ್ಲೂ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವ್ರ ಮನೇನ ಹುಡುಕೊಂಡು ಹೋಗಿ ಭೇಟಿ ಮಾಡಿದ್ದೆ ಅವ್ರಿಗೆ. ಆ ನೆನಪು ನನಗೆ ಇನ್ನೂ ಕಾಡ್ತದೆ. ಅವ್ರ ಮನೆಗೆ ಹೋದಾಗ ನಾನು ಸಂಜೆ ಮನೆಗೆ ಕರ್ಕೊಂಡೋಗಿ ಕಾಫಿ ಕೊಟ್ಟು, ನೀವೀಗ ಒಂದು ಹಂತ ಮೇಲೆತ್ತಿದ್ರಿ, ಇನ್ನೊಂದು ಚೂರು ಮೇಲಕ್ಕೆ ಬರಬೇಕು, ಬಸ್ಲಿಂಗಪ್ಪನವ್ರ ನಂತರ ಯಾರೂ ಕಾಣಿಸ್ತಿಲ್ಲ ನನಗೆ ಅಂತೀರ. ಅದು ಏನು ಕಂಡು ನನ್ನನ್ನು ಹಂಗಂತಿದ್ರೋ ಗೊತ್ತಿಲ್ಲ. ಇವತ್ತು ಪುಸ್ತಕ ಬಿಡುಗಡೆ ಮಾಡಿದ್ಮೇಲೆ ನೋಡಿದೆ ನಾನು, ನೇನರಾಜನವರು, ಬಸ್ಲಿಂಗಪ್ಪನವರು, ದೇವರಾಜ ಅರಸರು ಅವ್ರ ಫೋಟೋನ ಮುನ್ನುಡಿನಲ್ಲಿ ಹಾಕಿದ್ದೀರಿ. ಅಂದರೆ ಅವರಲ್ಲಿ ಯಾವಾಗಲೂ ಮಿಡಿತಾ ಇದ್ದಂಥ ಒಂದು ಮನಸ್ಸು ಏನಪ್ಪ ಅಂತಂದರೆ, ಈ ತಾರತಮ್ಯನ ಸಹಿಸಬಾರ್ದು. ಬಾಬಾ ಸಾಹೇಬರ ನಿಜವಾದಂಥ ವಿಚಾರಧಾರೆಗಳನ್ನ ವಿದ್ಯಾವಂತರಾದವರು, ಅದಕ್ಕೆ ಜಾತಿ ಸೋಂಕಿರಬಾರ್ದು, ಎಲ್ಲರೂ ಕೂಡ ಜ್ಞಾನಿಗಳಾಗುವಂಥ ದಿಕ್ಕಲ್ಲಿ ಹೊರಟು ಜ್ಞಾನ ಸಂಪಾದನೆ ನಂತರ
ಸಮಾಜಕ್ಕೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ದನಿ ಆಗಬೇಕಾದ್ರೆ ಗುಂಡಿಗೆ ಬೇಕು, ಆ ಗುಂಡಿಗೆ ನಮ್ಮಲ್ಲಿರಲಿ ಅನ್ನೋಂಥ ಹೋರಾಟ ಮಾಡ್ತಾನೆ ಇದ್ರು. ನಾನು ಪ್ರಥಮ ಬಾರಿ ಸಚಿವನಾದಾಗಂತೂ ಅವ್ರಿಗೆ, ಯಾಕೆ ನಾನು ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರಲಿಲ್ಲ, ಇಂಡಿಪೆಂಡೆಂಟಾಗಿ ಗೆದ್ದೆ. ಆದರೆ ಒಂದು ವಿಷಾದ ಸಂಗತಿ, ನನಗೆ ಬೇಡವಾದಂಥ ವಿರುದ್ಧವಾಗಿ ಬೆಳೆದಂಥ ಸಂಘಟನೆಗೆ ಬೆಂಬಲ ಕೊಟ್ಟು ಸಚಿವನಾಗಂಥ ದೌರ್ಭಾಗ್ಯ ಬಂದಿತ್ತು ನನಗೆ. ಹೆಚ್ಚು ದಿವಸ ಅದಕ್ಕೆ ಉಳಿಲಿಲ್ಲ. ಅಲ್ಲಿ ಬಂಡೆದ್ದು ಅಲ್ಲಿಂದ ಹೊರಗೆ ಬಂದು ನಾನು ಸುಪ್ರೀಂ ಕೋರ್ಟಲ್ಲ ಕೇಸ್ ಗೆಲ್ಲೋ ತನಕ ಪಟ್ಪಾಡ ಅಷ್ಟಿಷ್ಟಲ್ಲ. ಆಗ ನನಗೆ ಇನ್ನೊಂದು ಸತ್ಯ ದರ್ಶನ ಆದದ್ದು ಏನಂತಾರೆ, ಈ ವ್ಯವಸ್ಥೆಯಲ್ಲಿ ಶೋಷಣೆ ಯಾವ ಹಂತದವರೆಗೂ ಬಿಟ್ಟಿಲ್ಲ. ಸಚಿವನಾದರೂ ಇಲ್ಲ, ನೀನೇನೇ ಪ್ರವೀಣನಾದರೂ ಚಿಂತೆ ಇಲ್ಲ, ಆದರೆ ವ್ಯವಸ್ಥೆ ನಿನ್ನನ್ನು ಶೋಷಣೆ ಮಾಡೋದ್ರಲ್ಲಿ ಸದಾಕಾಲ ತನ್ನ ಕೆಲಸನ ಮಾಡ್ತಾ ಇರುತ್ತೆ. ಕಾರಣ ಯಾಕೆ ಅಂತಂದರೆ ಶೂದ್ರರಲ್ಲಿ ಒಗ್ಗಟ್ಟಿಲ್ಲ. ಆ ಶೂದ್ರರೊಳಗೆ ಶ್ರೇಣೀಕೃತ ಸಮಾಜನ ಸೃಷ್ಟಿ ಮಾಡಿಬಿಟ್ಟಿದ್ರು. ಅದನ್ನು ನಾನು ಆ ಕೋರ್ಟ್ ಕೇಸನ್ನ ಹೋರಾಟದಲ್ಲಿದ್ದಾಗ ಬೆಂಗಳೂರಿಗೆ ಬಂದು ನನ್ನನ್ನು ಭೇಟಿ ಮಾಡಿದರು. ಹಲವಾರು ಸಂದರ್ಭಗಳಲ್ಲಿ ನನ್ನ, ಈಗ ದಿಲೀಪ ನಮ್ಮ ಕ್ಷೇತ್ರದ ನೆಕಲ್ಕುಡಿ ಒಂಥರ ಸಾಕು ಮಗಂತರ, ಇವ್ರ ಜೊತೆಯಲ್ಲಿ ನನ್ನ ಮನೆಗೆ ಬರ್ತಿದ್ರು, ನನ್ನನ್ನು ಹಲವಾರು ಸಾರಿ ಭೇಟಿ ಮಾಡ್ತಿದ್ರು. ಮೈಸೂರು ವಿಶ್ವವಿದ್ಯಾಲಯ ಇವತ್ತಿಗೂ ಕೂಡ ಪ್ರೊಫೆಸರ್ ಭಗವಾನ್ ಅವರಿಂದ ಹಿಡಿದು ಇನ್ನೂ ಕೂಡ ಒಂದು ಗಟ್ಟಿ ದನಿಯ ವಿಶ್ವವಿದ್ಯಾಲಯ ಆಗಿದೆ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಾಬಾ ಸಾಹೇಬರ ಚಿಂತನೆಯೇ ಇರಲಿ ಅಥವಾ ಯಾವುದೇ